ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಮಹಾಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಹಣ, ಆಸ್ತಿ, ಐಶ್ವರ್ಯ, ಅಂತಸ್ತು, ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಬನ್ನಿ, ವರಮಹಾಲಕ್ಷ್ಮಿ ಹಬ್ಬದ ನಂತರ ವರಮಹಾಲಕ್ಷ್ಮಿ ಹಬ್ಬ ಯಾರ್ಯಾರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರ್ತಿದೆ ನಿಮಗೆಲ್ಲರಿಗೂ ಅನ್ನೋದನ್ನು ನೋಡೋಣ. ರೈತರು ಒಳ್ಳೆ ಬೆಳೆ ಬೆಳೆಯೋ ಅಂಥದ್ದು ಇಲ್ಲಿ ಇದೆ. ಮಳೆ ಆಗುವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಬೆಳೆದಂಥ ಬೆಳೆಗೆ ಒಂದು ಹೂವಿನ ಬೆಳೆಗೆ ಜಾಸ್ತಿ ಇಲ್ಲಿ ಲಾಭ ಬರೋ ಅಂಥದ್ದು ಇಲ್ಲಿ ಕಾಣ್ತಾ ಇದೆ. ಹೂವಿನ ಬೆಳೆಗೆ, ಬಾಳೆ ಬೆಳೆಗೆ ಒಂದು ಒಳ್ಳೆಯ ಆದಾಯ ಬರೋ ಅಂಥದ್ದು ಇಲ್ಲಿ ಇದೆ. ಮತ್ತು ಧ್ಯಾನನ ಮಾಡಬೇಕಂತೆ. ಧ್ಯಾನನ ಮಾಡಿ ನಿಮ್ಮ ಜ್ಞಾಪಕ ಶಕ್ತಿನ ಹೆಚ್ಚಿಸ್ಕೊಳ್ಳಿ, ನಿಮ್ಮ ಆತ್ಮಸ್ಥೈರ್ಯನ ಹೆಚ್ಚಿಸ್ಕೊಳ್ಳಿ, ನಿಮ್ಮ ಶಕ್ತಿನ ನೀವು ತಿಳ್ಕೊಳ್ಳಿ, ಬೇರೆಯವರ ಕಾಲ ಕೆಳಗೆ ಆಗಬೇಡಿ, ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ ಅಂತ ಕೂಡ ಇಲ್ಲಿದೆ. ಯಾರೋ ಇಲ್ಲಿ ಕೆಲವರು ಮಠ ಕಟ್ಟೋ ಅಂಥದ್ದು ಇದೆ, ಮಠಾಧೀಶರಾಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ವಾಸಿಯಾಗದೇ ಇರೋಂಥ ಕಾಯಿಲೆಗಳಿಗೆ ಔಷಧಿ ಸಿಗೋವಂಥದ್ದು ಕೂಡ ಇಲ್ಲಿ ಇದೆ. ಎಲ್ಲ ಕಾಯಿಲೆಗೂ ಔಷಧಿ ಅನ್ನೋದು ಖಂಡಿತ ಇಲ್ಲಿ ಇದೆ. ಕೆಲವರು ಡಾಕ್ಟರೇಟ್ ಮಾಡ್ಬೋದು, ಡಾಕ್ಟರೇಟಲ್ಲಿ ಪದವಿ ಕೂಡ ಪಡೆಯುವಂಥದ್ದು. ನೀವೇ ಕೆಲವರು ಔಷಧಿಗಳನ್ನು ಕಂಡಿಡಿದು ಅದರಲ್ಲಿ ನೀವು ಯಶಸ್ಸನ್ನು ಕಂಡು ನಿಮಗೆ ಅದರಲ್ಲಿ ಪ್ರಶಸ್ತಿ ಬರುವಂಥದ್ದು ಇಲ್ಲಿ ಇದೆ. ಮತ್ತು ಕೆಲವರು ಹೆಲ್ತ್ ಇಂಪ್ರೂವ್ ಆಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸುಂದರವಾಗಿರೋ ಅಂಥ ಹುಡುಗಿ ನಿಮ್ಮ ಜೀವನದಲ್ಲಿ ಬರ್ಬೋದು. ನಿಮಗೆ ಮದುವೆ ಆಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಹೋಮ ಹವನಗಳು ನಡೆಯೋ ಅಂಥದ್ದು ಮಾಡೋ ಅಂಥದ್ದು ಕೂಡ ಇಲ್ಲಿ ಇದೆ. ಕೆಲವರಿಗೆ ಹೋಮ ಹವನಗಳನ್ನು ಮಾಡಿಸಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಕಾರ್ಪಣ್ಯ ಇದ್ದರೂ ಅದು ಪರಿಹಾರ ಆಗುತ್ತೆ ಅಂತ ಇದೆ. ಮಗು ಬರೋ ಅಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಗಣೇಶನಂಥ ಗಂಡು ಮಗು ಆಗುವಂಥ ಚಾನ್ಸಸ್ ಕೂಡ ಇಲ್ಲಿ ಕೆಲವರಿಗೆ ಇದೆ. ಗಣೇಶನಂಥ ಗಂಡು ಮಗು ಆಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಮೀನುಗಾರರಿಗೆ ಒಳ್ಳೆಯ ಫಲ ಸಿಗುವಂಥದ್ದು ಇದೆ. ಸಮುದ್ರದಲ್ಲಿ ಮೀನು ಹಿಡಿಯೋ ಅಂಥವ್ರಿಗೆ ಒಳ್ಳೆಯ ಮೀನಿನ ವ್ಯಾಪಾರದಲ್ಲಿ ಲಾಭ ಅನ್ನೋದು ಖಂಡಿತ ಬರುತ್ತೆ. ಕೆಲವರಿಗೆ ಯಾರ ಮನಸ್ಸನ್ನು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಾರೋ, ಆ ರೀತಿ ಮೀನಿನ ಹೆಜ್ಜೆ ಹೇಗೆ ತಿಳಿಯೋಕ್ಕಾಗಲ್ವ ಅಂತಾರೋ ಆ ರೀತಿ ಕೆಲವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಿರೋ ಅಂಥದ್ದು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಳೋ ಅಂಥ ಸಾಧ್ಯತೆ ಕೂಡ ಇಲ್ಲಿ ಇದೆ. ಅರ್ಥ ಮಾಡ್ಕೊತೀರಾ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಗುರುಗಳ ದರ್ಶನ ಮಾಡ್ತೀರಾ, ದೇವರ ದರ್ಶನ ಕೂಡ ಖಂಡಿತ ನಿಮಗೆ ಆಗುತ್ತೆ. ನಿಮ್ಮ ಧ್ಯಾನದಲ್ಲಿ ನಿಮಗೆ ದೇವರು ಬಂದು ನಿಮಗೆ ಮಾರ್ಗದರ್ಶನನ ಕೊಡ್ತಾರೆ. ನಿಮ್ಮ ಮನೆ ದೇವರಿಗೆ ಆಶೀರ್ವಾದ ಕೂಡ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವರಿಗೆ ನೀರಿಂದ ಅಪಾಯ ಆಗುವಂಥದ್ದು ಇದೆ. ನೀರಿನಲ್ಲಿ ಇದ್ದಾಗ ಅಥವಾ ಮಕ್ಕಳನ್ನ ನೀರು ಹತ್ರ ಇದ್ದಾಗ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ನೀರಿಂದ ಅಪಾಯ ಆಗುವಂಥದ್ದು ಖಂಡಿತ ಇಲ್ಲಿ ಇದೆ. ಆದಷ್ಟು ನೀರು ಹರಿಯೋ ಅಂಥ ಕಡೆ ಮಕ್ಕಳನ್ನ ಬಿಟ್ಟು ಬೇರೆ ಎಲ್ಲೂ ನೀವು ಮೈ ಮರಿಬೇಡಿ ಅನ್ನೋವಂಥ ಒಂದು ಸಂದೇಶ ಇಲ್ಲಿ ಇದೆ. ಮಹಾದೇವರು ಕೂಡ ಬಂದಿದ್ದಾರೆ. ಮಹಾದೇವರು ಕೂಡ ನಿಮಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಧ್ಯಾನದಲ್ಲೇ ಉತ್ತರ ಇದೆ. ನಿಮ್ಮ ಪ್ರಶ್ನೆಗಳನ್ನು ನೀವು ಧ್ಯಾನದಲ್ಲಿ ಕೂತ್ಕೊಂಡು ನೀವು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಖಂಡಿತ ಒಳ್ಳೆಯದಾಗುತ್ತೆ, ಮದುವೆ ಆಗುತ್ತೆ. ಮನೆಯಲ್ಲಿ ಹೋಮ ಹವನ ನಡೆಸುವಂಥದ್ದು ಕೂಡ ಇಲ್ಲಿ ಇದೆ. ಹೋಮ ಹವನ ನಡೆಸೋದ್ರಿಂದ ಕೂಡ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಒಳ್ಳೆಯ ಮೆಸೇಜ್ ಇಲ್ಲಿ ಇದೆ. ಇದು ಯಾರೆಲ್ಲ ಎಜುಕೇಷನ್ ಮಾಡ್ತಾಯಿದ್ದೀರಾ, ನಿಮ್ಮ ವಿದ್ಯೆ ಕಡೆ ಗಮನನ ಕೊಡಿ. ವಿದ್ಯಾ ಸರಸ್ವತಿ ನಿಮಗೆ ಒಲಿತಾರೆ. ವಿದ್ಯೆ ಕಡೆ ಗಮನನ ಕೊಡಿ ಅನ್ನೋದು ಕೂಡ ಇಲ್ಲಿ ಇದೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಮನೆಯಲ್ಲಿ ಒಳ್ಳೆಯದಾಗುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಒಂದು ಹೋಮವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಖಂಡಿತ ಪರಿಹಾರ ಅನ್ನೋದು ಸಿಗುತ್ತೆ. ಎಜುಕೇಷನ್ ಕಡೆ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನನ ಹರಿಸಿ, ಮಕ್ಕಳನ್ನು ಚೆನ್ನಾಗಿ ಓದಿಸಿ, ಅವರ ಜೊತೆಯಲ್ಲಿ ಕೂತು ನೀವು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಅನ್ನೋದನ್ನು ಖಂಡಿತ ಕೊಡಬೇಕಾಗುತ್ತೆ. ಮತ್ತು ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ತೀರ್ಥವನ್ನು ತಂದು ಮನೆಯಲ್ಲಿ ಹಾಕೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಶುಭ ಅನ್ನೋದು ಆಗುತ್ತೆ. ನಿಮ್ಮ ತಾಯಿ ನಿಮ್ಮ ಮನೆಗೆ ಬರೋ ಅಂಥದ್ದು ಇಲ್ಲಿ ಇದೆ. ನಿಮ್ಮ ಮನೆ ದೇವರು ನಿಮ್ಮ ತಾಯಿಯ ರೂಪದಲ್ಲಿ ಅಥವಾ
ಮುತ್ತೈದೆ ರೂಪದಲ್ಲಿ ನಿಮ್ಮ ಮನೆಗೆ ಬರೋ ಅಂಥದ್ದು ಕೂಡ ಇಲ್ಲಿ ಇದೆ. ಖಂಡಿತ ತುಂಬ ಒಳ್ಳೆಯದೇ ಇದೆ. ವರಮಹಾಲಕ್ಷ್ಮಿ ಹಬ್ಬದ ನಂತರ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಅನ್ನೋದು ಖಂಡಿತ ಇಲ್ಲಿ ಬರ್ತಾ ಇದೆ. ಶ್ರೀಕೃಷ್ಣನ ಅಂತ ಆವಾಗಲೇ ಹೇಳಿದ ಪಾಪು ಎನರ್ಜಿ ತುಂಬಾ ಇದೆ. ಮಕ್ಕಳು ಯಾರಿಗೆಲ್ಲ ಮಕ್ಕಳಿಲ್ಲ, ಮಕ್ಕಳಾಗಿಲ್ಲ ಅಂತ ಕೊರಗ್ತಾ ಇದ್ದೀರೋ ಅಂಥವ್ರಿಗೆ ಮಕ್ಕಳಾಗೋವಂಥ ಚಾನ್ಸಸ್ಸು ಖಂಡಿತ ಇಲ್ಲಿದೆ. ಕೃಷ್ಣನಂತೆ ತುಂಟತನ ಆಡೋವಂಥ, ತುಂಟತನ ಇರೋವಂಥ ಒಂದು ಗಂಡು ಪಾಪು ಕೂಡ ಬರುವಂಥದ್ದು ಇಲ್ಲಿ ಇದೆ. ನಿಮ್ಮ ಏನಿದೆ ಶಕ್ತಿಗೆ ನೀವು ಜಾಸ್ತಿ ಒತ್ತನ್ನು ಕೊಡದಲ್ಲಿ ನಿಮ್ಮ ಯುಕ್ತಿಗೆ, ನಿಮ್ಮ ಬುದ್ಧಿಶಕ್ತಿಗೆ ಕೆಲಸನ ಕೊಡಿ. ಬುದ್ಧಿಶಕ್ತಿಗೆ ಕೆಲಸ ಕೊಟ್ಟು ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನನ ಕೊಡಿ. ನೀವೊಬ್ಬರು ಸ್ಟಾರ್ ಆಗಿ ಬದಲಾಗ್ತೀರಾ, ಸಿಂಗರ್ ಆಗ್ತೀರಾ. ನೀವು ಯಾರಾದರೂ ಸಂಗೀತ ಕಲಿತಾ ಇರೋ ಅಂಥವ್ರಿದ್ರೆ ಆ ಸಂಗೀತದಲ್ಲಿ ಒಂದು ಯಶಸ್ಸನ್ನು ಕಾಣ್ತೀರಾ. ಆ ಸಂಗೀತ ಕ್ಷೇತ್ರದಲ್ಲಿ ಒಂದು ಯಶಸ್ಸನ್ನು ಕಾಣೋವಂಥದ್ದು ಖಂಡಿತ ಇಲ್ಲಿ ಇದೆ. ತುಂಬಾ ಮಳೆ ಆಗುತ್ತೆ. ಯಾರೆಲ್ಲ ಮಳೆ ಇಲ್ಲ, ಕೆಲವು ಕಡೆ ತುಂಬಾ ಆಗಿದೆ, ಕೆಲವು ಕಡೆ ಮಳೆ ಇಲ್ಲ ಅಂತ ಕೊರಗ್ತಾ ಇದ್ದೀರಾ, ಅಂಥ ಕಡೆ ಕೂಡ ತುಂಬಾ ಮಳೆ ಆಗುವಂಥದ್ದು ಇಲ್ಲಿ ಇದೆ. ವರಾಹ ಸ್ವಾಮಿಗಳು ಕೂಡ ಬಂದಿದ್ದಾರೆ. ಪ್ರಳಯ ಆಗೋವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಹೇಳ್ಬಾರ್ದ ಗೊತ್ತಿಲ್ಲ. ಯಾವ ರೀತಿ ಈಗ ಮಳೆ ಎಲ್ಲ ಉಯ್ದು ಯಾವ ರೀತಿ ಎಲ್ಲ ಕೊಚ್ಕೊಂಡು ಹೋಗ್ತಿದೆ, ಅದೇ ರೀತಿ ಭೂಮಿನೇ ಎಲ್ಲ ಕೊಚ್ಕೊಂಡು ಹೋಗುವಂಥ ಸಮಯದಲ್ಲಿ ಸ್ವಾಮಿನೇ ಬಂದು ಕಾಪಾಡೋ ಅಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ನಾನಿದ್ದೀನಿ, ಇದ್ರೂ ಬೇಡಿ ಅಂತ ಕೂಡ ಇಲ್ಲಿ ವರಾಹ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಭಾರ ಏನಿದೆ ಅದನ್ನು ಭಾರ ಅಂತ ಅಂದ್ಕೊಳ್ಳದಲ್ಲೇ ನಿಮ್ಮ ಜವಾಬ್ದಾರಿನ ನೀವು ನಿಭಾಯಿಸಿ, ಅದ್ರ ಕಡೆ ಗಮನ ಅನ್ನೋದನ್ನು ಕೊಡಿ. ಖಂಡಿತ ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿನೇ ಬಂದಿದ್ದಾರೆ ಕೊನೆಯಲ್ಲಿ. ಲಕ್ಷ್ಮಿಯ ಆಶೀರ್ವಾದ, ಲಕ್ಷ್ಮಿ ಕೃಪಾ ಕಟಾಕ್ಷ ಖಂಡಿತ ನಿಮ್ಮೆಲ್ಲರ ಮೇಲೂ ಇದೆ. ಅಮ್ಮ ನಿಮಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ಸಂಪತ್ತು ಎಲ್ಲದನ್ನು ಕೊಟ್ಟು ಕಾಪಾಡ್ತಾರೆ. ಖಂಡಿತ ಎಲ್ಲರ ಮನೆಗೂ ಮಹಾಲಕ್ಷ್ಮಿಯ ಆಗಮನ ಆಗುತ್ತೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಎಲ್ಲರ ಮನೆಗೂ ಮಹಾಲಕ್ಷ್ಮಿ ಅಮ್ಮ ಬಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ, ನಿಮ್ಮ ಏನು ಹಣಕಾಸಿನ ಸಮಸ್ಯೆ ಇದೆ ಅದನ್ನು ಕೂಡ ಖಂಡಿತ ದೂರ ಮಾಡಿ ಅಮ್ಮ ನಿಮಗೆ ಆಯುಸ್ಸು, ಆರೋಗ್ಯ, ಅಂತಸ್ತು, ಸಂಪತ್ತು ಎಲ್ಲನೂ ಕೊಟ್ಟು ಕಾಪಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಸರ್ವೇ ಜನ ಸುಖಿನೋ ಭವಂತು.